ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಸಂಕೇಶ್ವರ ಜಾತ್ರೆಯ ರಾದ್ದಾಂತ, ದೇಣಿಗೆ, ಕಾಣಿಕೆ ಮತ್ತು ಜಾತ್ರೆಯ ಆದಾಯದ ಹಣವನ್ನು ಎಲ್ಲಿ ವಿನಿಯೋಗಿಸಲಾಗಿದೆ ಎಂಬುದರ ಸ್ಪಷ್ಟ ವರದಿ ನೀಡುವಂತೆ ಮುಖಂಡರ ಆಗ್ರಹ. ಪಾರದರ್ಶಕತೆ ಕಾಪಾಡಲು ಎಲ್ಲ ಸಮುದಾಯದ ಜನರನ್ನೊಳಗೊಂಡ ಜಾತ್ರಾ ಕಮಿಟಿ ರಚಿಸಿ 2016ರ ಜಾತ್ರೆಯ ಲೆಕ್ಕಪತ್ರವನ್ನು ಭಕ್ತರ ಹಾಗೂ ಮುಖಂಡರ ವಿಶ್ವಾಸವನ್ನು ಉಳಿಸಿಕೊಳ್ಳಲು ಲೆಕ್ಕಪತ್ರವನ್ನು ಶೀಘ್ರವೇ ಬಿಡುಗಡೆ ಮಾಡಬೇಕೆಂದು ಒತ್ತಾಯ. ಸಂಕೇಶ್ವರ ಲಕ್ಷ್ಮೀ ದೇವಿ ಜಾತ್ರೆ 11 ವರ್ಷಗಳಿಗೊಮ್ಮೆ ನಡೆಯುವ ಗ್ರಾಮದೇವಿ ಮಹಾಲಕ್ಷ್ಮೀ ದೇವಿ ಜಾತ್ರೆ ನೀ ಕೊನೆ ನಾ ಬಿಡೆ ಅನ್ನೋ ಹಂಗಾಗೈತಿ ಲಕ್ಷ್ಮೀ ದೇವಿ ಜಾತ್ರೆಯ ಕಮಿಟಿಯವರ ರಾದ್ದಾಂತ. ಸಂಕೇಶ್ವರ ಪಟ್ಟಣದಲ್ಲಿ 2 ಗುಂಪುಗಳ ನಡುವೆ ನಡೀತಿರೋ ಗುದ್ದಾಟನ ಲೆಕ್ಕ ಕೊಡಿ ಲೆಕ್ಕ ಅನ್ನೋ ಒಂದು ಗುಂಪಿನ ವಾದ. ಜಾತ್ರೆ ಮುಗಿದು 10 ವರ್ಷ ಆಯ್ತು, ಈಗ ಕೇಳ್ತಾವ್ರೆ. ಇರ್ಲಿ, ಸಾರ್ವಜನಿಕರಿಗೆ ಭಕ್ತರಿಗೆ ಎಲ್ಲೆಲ್ಲಿ ಖರ್ಚಾಗಿದೆ ಅನ್ನೋದನ್ನು ಪ್ರಾಮಾಣಿಕವಾಗಿ ಹೇಳಬೇಕಾಗಿದೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಸಂಕೇಶ್ವರ್. 2016ರ ಜಾತ್ರೆಯ ಆದಾಯ ವೆಚ್ಚದ ಅಧಿಕೃತ ಲೆಕ್ಕವನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕೆಂದು ಸ್ಥಳೀಯ ಮುಖಂಡರ ಆಗ್ರಹ. ಸಂಕೇಶ್ವರ ಮಹಾಲಕ್ಷ್ಮೀ ದೇವಿ ಜಾತ್ರೆ ಲೆಕ್ಕದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಮುಖಂಡ ಸುನಿಲ್ ಪರ್ವತರಾವ್. ಎಲ್ಲ ಸಮುದಾಯದ ಜನರನ್ನೊಳಗೊಂಡ ಕಮಿಟಿ ರಚನೆ ಆಗಲೇಬೇಕು ಅನ್ನೋ ಮುಖಂಡರ ವಾದ. ಜಾತ್ರೆ ಮುಗಿದು 10 ವರ್ಷ ಆಯ್ತು, ಈಗ ನೆನಪಾಗಿದೆ ಲೆಕ್ಕ. ಈಗ ಭಕ್ತರಿಗಾಗಿ ಕೇಳ್ತಾ ಇದ್ದಾವೆ ಅಂತ ಕೇಳ್ತಾ ಇದ್ದೇವೆ. 2016 ಆಗಿದ್ದ ಜಾತ್ರೆ ಲೆಕ್ಕ ಕೇಳಾಕದೀವಿ. ಮತ್ತ ಒಂದು ವಿಷಯ, ಎರಡನೇ ವಿಷಯ, ಎಲ್ಲ ಸಮಾಜದವ್ರನ್ನ ತಗೊಂಡು ಒಂದು ಕಮಿಟಿ ಮಾಡಿರ್ತೇಳಿ. ಯಾವಾಗ ಶುರುವಾತಿಗೆ ನಾವು ಮೀಟಿಂಗ್ ಮಾಡಿದ್ದೇವೆ ಜಾತ್ರೆ ಸಲುವಾಗಿ, ಅವಾಗಿಂದ ನಾವು ಅದ ಹೇಳಾಕದೇವು. ಕೇಳಿದೆವು ನಾ ಮೀಟಿಂಗ್ದಾಗೂ ಲೆಕ್ಕ ಕೇಳಿದ್ದೀನಿ. ಏನಾಗಿದೆ, ಒಂದು ಮೀಟಿಂಗ್ದಾಗ ಅವ್ರಿಗೆ ಲೆಕ್ಕ ಕೇಳಿದ್ದೀನಿ, ಎರಡನೇ ಮೀಟಿಂಗ್ದಾಗ ಬೇರೆ ಬೇರೆ ವಿಷಯ ಬಂದು ಅದು ಎರಡನೇ ವಿಷಯ ಮೀಟಿಂಗ್ದಾಗ ನಂಗೆ ಮಾತಾಡೋಕ್ಕಾಗಿಲ್ಲ. ಮೀಟಿಂಗ್ದಾಗ ನಾನು ಲೆಕ್ಕ ಕೊಡ್ರತ್ತ ನಾ ಕೇಳಿದ್ದೇನೆ. 10 ವರ್ಷದಿಂದ ತಾವು ಜಾತ್ರೆ ಒಳಗಿದ್ರಿ, ಅವತ್ತು ಕೇಳದೆ ಇರ್ತಕ್ಕಂಥ ಲೆಕ್ಕ ಈ ವರ್ಷ ಯಾಕೆ ಬಂತು? ನಾವು ಜಾತ್ರೆ ಒಳಗೆ ಯಾವುದೋ ಪ್ರಮುಖ ಇದ್ರೊಳಗೆ ನಾವು ಯಾವುದೋ ಹುದ್ದೆದಾಗ ಇದ್ದಿದ್ದಿಲ್ಲ, ಯಾವುದೋ ಇದ್ದಿದ್ದಿಲ್ಲ. ಮತ್ತು ನಮ್ಗೆ ಯಾವಾಗ ಲೆಕ್ಕನೂ ತೋರಿಸಿಲ್ಲ ಅವ್ರು ಅಂತಾರೆ. ನಾವು ಬಂದು ಪಬ್ಲಿಕ್ದಾಗ ಒಂದು ತೋರಿಸಿದೇವು ಅಂತೇಳಿ, ಅದೇ ನಮ್ಗೆ ಅದು ಗೊತ್ತಿಲ್ಲ. 10 ವರ್ಷ ಆಯ್ತು, 10 ವರ್ಷದಿಂದ ಯಾಕೆ ಕೇಳಿಲ್ಲ, ಈ ಸಲನೇ ಯಾಕೆ ಬಂತು? ನಾ ಅದೇ ಹೇಳಾಗದಲ್ಲ. ಈಗ ನಾವು ಜಾತ್ರೆ ಒಳಗೆ ಇವತ್ತು ಆಕ್ಟಿವ್ ಅದೇವಿ. ನನ್ನ ಕಾರ್ಯಾಧ್ಯಕ್ಷ ಮಾಡಿದಾರು, ನನಗೂ ಜನ ಕೇಳದಾರ. ನೇರವಾಗಿ ನಾವು ಹೇಳ್ಬೋದಲ್ಲ, ಇವರಿಂದ ನಾವು ಸಮಾಜಕ್ಕೆ ಏನಾಗಿತ್ತು, ಜಾತ್ರೆ ಸಂದರ್ಭವಾಗಿ ಇವರ ಪ್ರಮುಖ ಪಾತ್ರಗಳು, ಇವರ ದುಡ್ಡಿನ ಅನುಭವ ಮಾಡಿದಂತ ನೇರವಾಗಿ ಯಾರ ಮ್ಯಾಗೂ ನಮ್ದು ಆರೋಪ ಇಲ್ಲ. ನೀವು ಸ್ಪಷ್ಟ ತಿಳ್ಕೋರಿ, ಆರೋಪ ನಾವು ಯಾರ ಮ್ಯಾಗೂ ಮಾಡ್ತಾ ಇಲ್ಲ. ಅವು ಯಾರು ಹಳಿ ಚೇರ್ಮನ್ ಇರ್ತಾರೆ ಅವರು ಕೊಡ್ಬೇಕಲ್ಲ. ಹೊಣೆಗಾರ ಸಂಬಂಧ ಇಲ್ರಿ, ನೀವು ಹೊಣೆಗಾರ ಯಾಕಂತೀರಿ? ಲೆಕ್ಕಕ್ಕೆ ಹೊಣೆಗಾರ, ಲೆಕ್ಕ ಸಲುವಾಗಿ ಅವ್ರು ಕೊಡ್ಬೇಕು. ವೈಯಕ್ತಿಕ ಪ್ರತಿಷ್ಠೆಲ್ಲ ಅಡ್ಡಗೋಡೆ ಮೇಲೆ ಡಿಪಾರ್ಟ್ಮೆಂಟ್ ಬೇಡ. ದಯವಿಟ್ಟು ನೇರವಾಗಿ ಯಾರು ಹೊಣೆಗಾರರು, ಕಳೆದ ಜಾತ್ರೆಗಳಿಗೆ ಯಾರು ಚೇರ್ಮನ್ ಇದ್ರು ಅಥವಾ ಅಧ್ಯಕ್ಷರು ಅವರೇ ಕೊಡ್ಬೇಕಂತ ಯಾಕೆ ಗಟ್ಟಿ ನೀವು ಹೇಳಂಗಿಲ್ಲ? ಈಗ ಮತ್ತೆ ಬಿಡ್ರಿ, ಅವ್ರ ಕಾರ್ಯಾಧ್ಯಕ್ಷ ಇವರಿದ್ರು, ಕಾರ್ಯದರ್ಶಿ ತೀರ್ಕೊಂಡಾರ, ಅವರು ವೈಸ್ ಚೇರ್ಮನ್ ಇದ್ರು, ಅವರು ತೀರ್ಕೊಂಡಾರ. ಈಗ ಎಲ್ಲಾರು ಅವ್ರು ಒಬ್ರೆ, ಮತ್ತು ಅವ್ರ ಕಡೆನ ಎಲ್ಲ ಲೆಕ್ಕಪತ್ರ ಇದ್ದು. ಯಾಕಂದ್ರೆ ಕಾರ್ಯದರ್ಶಿಗೆ ಅಂತಿಮ ಹೊಣೆಗಾರ ಅಧ್ಯಕ್ಷನ ಕೆಳಗೆ ಎಲ್ಲರೂ ಕೆಲಸ ಮಾಡಬೇಕು. ಹೌದು, ಈಗ ಅವ್ರು ಇಲ್ಲ ಅನ್ನೋ ಕಾರಣಕ್ಕೆ ಲೆಕ್ಕಪತ್ರ ಕೆಳಗಿಂದಲೂ ಇರಾಕಿಲ್ಲ. ಆ ಸಂದರ್ಭದಲ್ಲಿ ಪ್ರಮುಖ ಪಾತ್ರದಾಗ ಯಾರಾದ್ರು ಜವಾಬ್ದಾರಿ ಯಾರಿತ್ತು ಅವ್ರನ್ನ ಕೇಳಬೇಕು. ಯಾರಿಗೆ ಕೇಳ್ಬೇಕಂತೀರಿ ನೀವು? ಅಧ್ಯಕ್ಷರಾಗ ಕೇಳೋದಿರಲ್ಲ. ಈಗ ಯಾರು ಸಂಬಂಧಪಟ್ಟವ್ರಿಗೆ ಅಂತೇವ್ ನಾವು. ಈಗೇನ ಲೆಕ್ಕಪತ್ರ ಕೊಟ್ಟಿಲ್ಲ ಅದಕ್ಕೆ ಹೊಣೆಗಾರ ಆಗಿನ ಚೇರ್ಮನ್ ಅಪ್ಪ ಸರ್ ಕುರ್ಕೊಳ್ಳಿ ಅವರ ಕಾರಣ. ನೋಡ್ರಿ, ನಾವು ಯಾರಿಗೆ ಹೊಣೆಗಾರ ಅಂತ ಶಬ್ದ ಯೂಸ್ ಮಾಡಾನಿಲ್ಲ. ನಾವು ಲೆಕ್ಕಪತ್ರ ಕೇಳಾಗದೇವು. ಈಗ ಯಾರು ಜವಾಬ್ದಾರಿ ಸ್ಥಾನದಾಗ ಇದೀರಿ, ಈಗೂ ಚೇರ್ಮನ್ ಇದೀರಿ, ಅವಾಗೂ ನೀವು ಚೇರ್ಮನ್ ಇದ್ರಿ, ಲೆಕ್ಕ ಕೊಡ್ರಂತ ನಾವು ಕೇಳಾಗದೇವು. ಸರ್, ಈಗ ನೀವು ಲೆಕ್ಕ ಏನ್ ಕೇಳತ್ತಿರಲ್ಲ, ನೀವು ಧಾರಾವಾಹಿಕ ಮಂದಿಗೆ ಅಟ್ಟ ಲೆಕ್ಕ ತೋರಿಸ್ಬೇಕು, ಏನ್ ಸಾರ್ವಜನಿಕವಾಗಿ ಈಗ ಅದ್ ಬಹಳ ಮಹತ್ವ ವಿಷಯ ನೀವು ಕೇಳಿದ್ರಿ. ಯಾಕಂದ್ರೆ ನಾವು ಈ ಲೆಕ್ಕ 4 ಗೋಡಿ ಒಳಗ ಒಂದು 20 ರಿಂದ 25 ಮಂದಿ ಎಲ್ಲಾ ಸಮಾಜ ಕರ್ಕೊಂಡು ಮಾಡ್ಬೇಕಂತ ನಮ್ಮ ತಲೆಯಾಗಿತ್ತು. ಆ ಪ್ರಕಾರ ನಾವು ಅವ್ರಿಗೆ ಕೇಳಿದೀವಿ. ಅವ್ರು ಏನು ಸ್ಪಂದನ ಮಾಡಲಿಲ್ಲ. ಅದರಂತೆ ಸಂತೋಷ್ ಮುಡ್ಸಿ ಅವರು
ಅವ್ರಿಗೆ ಮಧ್ಯಸ್ಥಿಕೆ ವಹಿಸಿ ಅವ್ರಿಗೆ ನಾವು ಕಳಿಸಿದ್ವಿ. ಅವ್ರ ಹಿಂಗೆ ನೋಡು ನಾವು ಲೆಕ್ಕ ನೋಡ್ಬೇಕಾದೇವು ಅಂದ್ರೆ ಅವ್ರೇನಂದ್ರು ಅವ್ರು ಅಷ್ಟೇನು ದೇಣಿಗೆ ಕೊಟ್ಟಿಲ್ಲ ನಮಗೆ, ಬಾಕಿದವರು ದೇಣಿಗೆ ಕೊಟ್ಟಿದವರು ನಾವು ಸಮಾಜದಾಗ ತೋರಿಸ್ತೇವೆ ಅಂದರು. ಅದಕ್ಕೆ ಅವ್ರು ಯಾವಾಗೂ ಟೈಮ್ ಕೊಟ್ಟಿಲ್ಲ ಅಣ್ಣ, ನಾವು ಒಂದು ಟೈಮ್ ಕೊಟ್ಟಿದ್ದೀವಿ ಅವ್ರಿಗೆ, ಈ ಟೈಮ್ ನೀವು ತೋರಿಸ್ರಿ ಅಂತೇಳಿ. ಯಾವ ಟೈಮ್ ಕೊಟ್ಟಿದ್ದೀರಿ? 7/7/27 26 7/7/26 ಹಾ ನೋಡು ನಮ್ದೇನ್ ನಾವ್ ಒಬ್ರೇ ಇಲ್ರಿ ಇದ್ರೊಳಗೆ. ಸಮಾಜ ವೈಯಕ್ತಿಕವಾಗಿ ಈಗ ಜನಾನ ಕೆಳ ಇದ್ರೆ ಮುಂದೆ ಹೆಂಗೆ ಏನಂತ ಅಲ್ಲ, ಈಗ ಒಂದ್ ವೇಳೆ ಅವ್ರ ಲೆಕ್ಕ ಕೊಡ್ಬೇಕಾಗ್ತೈತಿ, ಅವ್ರ ಕೊಡ್ತೇವ ಅಂದಾರ, ಕೊಡ್ಲಿಲ್ಲ ಅಂದ್ರ ನಾವ್ ಮತ್ ಮೀಟಿಂಗ್ ಮಾಡ್ತೇವೆ ಅದ್ರೊಳಗ. ನಾವ್ ಒಪ್ಪ ಹೇಳಕ್ ಬರಂಗಿಲ್ಲ, ನಾವೇನ್ ತಂದಿಲ್ಲ. ಈಗ ನಿಮ್ ಪೇಪರ್ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ನಾವ್ ಹೇಳಾಕದೇವಿ. ಈಗ ಮೀಟಿಂಗ್ ಕರೀತೀರಿ ನೀವು ಇಶ್ಯೂ ಸಲುವಾಗಿ, ಅವಾಗ ನಂದೋನ ಹೇಳ್ರು ನಾವು ಇಶ್ಯೂ ನೋಡಿದೇವೆಲ್ಲ ನೋಡಿಲ್ಲ. ಈಗ ಇದು ಯಾವ್ದು ಇಶ್ಯೂ ತೆಗೆದ್ರಿ? ಈಗ ನೋಡಿಲ್ಲ, ನಾವು ಹಿಶೋಬ್ ನೋಡಿಲ್ಲ, ತೋರಿಸ್ತೇವೆ. ಯಾಕೆ ಕಾಂಪ್ರಮೈಸ್ ಯಾಕಾಯ್ತು? ಕಾಂಪ್ರಮೈಸ್ ಏನ್ ಈ ಲೆಕ್ಕ ಸಲುವಾಗಿ ಯಾವಾಗೂ ಕಾಂಪ್ರಮೈಸ್ ಇಲ್ಲ ನೋಡ್ರಿ. ಒಂದೇ ಮಿನಿಟ್ ಹೇಳ್ತಾ ಇಲ್ಲ, ಅವ್ರ ಏನ್ ಹೇಳ್ರು ಎಲ್ಲ ಆದ್ಮೇಲೆ ನಿಮ್ ಲೆಕ್ಕ ತೋರಿಸ್ತೇವೆ ಅಂದಿದ್ರು. ಇದು ಜಾತ್ರಿ ನೋಡ್ರಿ, ಜಾತ್ರಿ ಒಳಗ್ ಗೊಂದಲ ಬೇಡ, ಎಲ್ಲಾರು ಕೂಡಿ ಊರಾಗಿನವ್ರು ಎಲ್ಲಾರು ಕೂಡಿ ಸಮಾಧಾನಲೇ ಜಾತ್ರೆ ಮಾಡೋದು.